ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಏನೋ 200 ಮೀಟರ್ಗಳ ಒಂದು ಎತ್ತರದ ಒಂದು ಬೃಹತ್ ಆದ ಪುತ್ಥಳಿ ನಿರ್ಮಾಣಕ್ಕಾಗಿ ಈ ಒಂದು ಹೋರಾಟ. ಯಾಕಂದರೆ ಇವತ್ತು ನಾವು ಏನಾದರೂ ಬೇರೆ ಹೊರ ದೇಶದವ್ರನ್ನ ಯಾರಾದರೂ ಪುತ್ಥಳಿ ಮಾಡ್ರಿ ಅಂತ ನಾವು ಕೇಳ್ತಾ ಇದ್ದೀರಾ. ಈ ದೇಶವನ್ನು ರಕ್ಷಿಸಿದಂಥ ಸಂವಿಧಾನ ಪಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿ ನಿರ್ಮಾಣಕ್ಕಾಗಿ ಈ ಒಂದು 3ನೇ ಹಂತದ ಒಂದು ಕಾಲ್ನಡಿಗೆ ಜಾಥಾ. ಮೊದಲನೇ ಹಂತದ ಕಾಲ್ನಡಿಗೆ ಜಾಥಾ ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ 45 ದಿನ 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ. ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ಒಂದು ಹೋರಾಟ ಮಾಡಿದ್ವಿ. 2ನೇ ಹಂತದ ಹೋರಾಟ ಕೋಲಾರಿಂದ ಏನು ನಮ್ಮ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಏನು ಕಾಲ್ನಡಿಗೆ ಜಾಥಾ ಮಾಡಿದ್ರಿ. ಇವತ್ತು ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೋ ಇತ್ತಂದರೆ ಮಾತೆತ್ತಿದ್ರೆ ನಾನು ದಲಿತರ ಪರವಾಗಿ, ನಾನು ಸಂವಿಧಾನದ ಪರವಾಗಿ, ನಾನು ಅಂಬೇಡ್ಕರ್ ಪರವಾಗಿ ಅಂತೇಳಿ ಏನು ವೇದಿಕೆ ಮೇಲೆ ಅವರು ಆಹು ಓಹೋ ಅಂತ ಒಂದು ವಿಚಾರಗಳನ್ನು ಹೇಳ್ತಾರೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಧಿಕ್ಕರಿಸ್ತೀನಿ. ಯಾಕಂದರೆ ನೀನು ದಲಿತರ ಪರವಾಗಿ, ಅಂಬೇಡ್ಕರ್ ಪರವಾಗಿ, ಸಂವಿಧಾನದ ಪರವಾಗಿ ಇದ್ದೀನಿ ಅಂತ ಹೇಳಿದರೆ ಹೋದ ವರ್ಷ ಇದೇ ಏಪ್ರಿಲ್ 14ನೇ ತಾರೀಕು ತಾವು ಘೋಷಣೆ ಮಾಡ್ತೀರಾ. ಅದಕ್ಕಿಂತ ಮೊದಲು ನಮಗೆ ಇಂಬರ ಕೊಡ್ತಾರೆ. ಜನವರಿ 28ನೇ ತಾರೀಕು ನಮಗೆ ಸುಮಾರು 2 ವರ್ಷದಿಂದ ನಾವು ಮನವಿಗಳು ಕೊಟ್ಕೊಂಡು ಬರ್ತಾನೆ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಪುತ್ಥಳಿ ಮಾಡೋಂಗಿಲ್ಲ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಇಂಬರ ಬರುತ್ತೆ. ಅದಾದಮೇಲೆ ನಾವು 26ನೇ ಗಣರಾಜ್ಯೋತ್ಸವ ದಿನದಿಂದ ಒಂದು ಆ ವೇದಿಕೆ ಮೇಲೆ ಒಂದು ಹೇಳಿಕೆ ಕೊಡ್ತೀನಿ, ಬೀದರಿಂದ ಪಾದಯಾತ್ರೆ ಮಾಡ್ತಿಂತ. ಆ ಪಾದಯಾತ್ರೆಯಲ್ಲಿ ನಾವು ಬರ್ತಾ ಇದ್ದಾಗ ನೆಲಮಂಗಲ ತಲುಪಿರ್ತೀವಿ. ನೆಲಮಂಗಲ ಬಂದಿದ ತಕ್ಷಣ ನಮಗೆ ಒಂದು ನಾವು ಮಾಧ್ಯಮದ ಮುಖಾಂತರ ನೋಡ್ತೀರಿ, ದೇಶದ ಅತಿ ಎತ್ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ತೀರಿ ಅಂತ ಹೇಳಿ 1 ವರ್ಷ ಆಯಿತು. ಯಾಕಂದರೆ ಈಗ ಅವ್ರಿಗೆ ಬೇಕಾಗಿರೋದು ಮತ ಯಾವ ಥರ ಕಸಿಬೇಕಂದ್ರೆ ಅಂಬೇಡ್ಕರ್ ಜಯಂತಿ ಬಂದರೆ ಅಂಬೇಡ್ಕರ್ ಪರವಾಗಿ ದಲಿತರಿಗೆ ಸಂಬಂಧಪಟ್ಟಂಥ ಓಟ್ ಕಸಿಬೇಕು. ನಾನು ಅಂಬೇಡ್ಕರ್ ಬಗ್ಗೆ ಏನಾದರೂ ಒಂದು ನ್ಯಾಷನಲ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಬೇಕು. ಮತ್ತು ಕೆಂಪೇಗೌಡರ ಜಯಂತಿ ಬಂದರೆ ಕೆಂಪೇಗೌಡರ ಬಗ್ಗೆ ಹೇಳಬೇಕು. ವಾಲ್ಮೀಕಿ ಜಯಂತಿ ಬಂದರೆ ವಾಲ್ಮೀಕಿ ಜಯಂತಿ ಬಗ್ಗೆ ಹೇಳಬೇಕು. ಅವ್ರಿಗೆ ಒಂದು ಮತದಾನವನ್ನು ಕಸಿಯೋದು ಯಾವ ರೀತಿ, ಆ ಸಮುದಾಯದ ನಾಯಕರ ಹೆಸರು ಹೇಳ್ಕೊಂಡು ಆ ಒಂದು ಮತದಾನವನ್ನು ಕಸಿಯಲಿಕ್ಕೆ ಇದೆಲ್ಲ ಹುನ್ನಾರ ನಡೀತಾರೆ. ಈಗ ನಾವು ಕೇಳ್ತಾರೆ ಸರ್, ಈಗ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಸರ್ಕಾರ ಒಂದೇ ಒಂದು ಮನವಿ, ಒಂದು ಪ್ರತಿಭಟನೆ, ಒಂದು ಹೋರಾಟ ಮಾಡಿಲ್ಲ ಸರ್. ಆದರೆ ಆ ಸರ್ಕಾರಗಳು ನಾನು ದಲಿತರ ಪರವಾಗಿ, ನಾನು ಸಂವಿಧಾನದ ಪರವಾಗಿ, ನಾನು ಅಂಬೇಡ್ಕರ್ ಪರವಾಗಿದ್ದೇನೆ ಅಂತ ಹೇಳಿಲ್ಲ. ಆದರೆ ನಾನು ಅಂಬೇಡ್ಕರ್ ಪರವಾಗಿ ಇದ್ದೀನಿ ಅಂತ ಕೆಲಸ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಆದ್ರೂ ನಾವು ಇಲ್ಲಿ ಸುಮಾರು 3 ವರ್ಷದಿಂದ ಹೋರಾಟ ಮಾಡಬೇಕಾಗುತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ 3 ವರ್ಷದಿಂದ ಮಾಡಬೇಕಾ? ಇವಾಗೇನು ಸರ್ಕಾರ ಹೋಗೋ ಮಟ್ಟದಲ್ಲಿದೆ. ಲಾಸ್ಟಲ್ಲಿ ನಾನು ಈಗ ಅಂಬೇಡ್ಕರ್ ಸ್ಟ್ಯಾಚು ಮಾಡ್ತೀನಿ ಅಂತ ಏನೋ ಪ್ರಾರಂಭ ಮಾಡ್ತಾರೆ, ಗುದ್ಲಿ ಪೂಜೆ ಮಾಡ್ತಾರೆ. ಮತ್ತೆ ಅದೊಂದು 5 ವರ್ಷ, ಯಾಕಂದರೆ ನೆಕ್ಸ್ಟ್ ಅವರ ಸರ್ಕಾರ ಹಿಡಿಬೇಕಂದ್ರೆ ಏನೋ ಒಂದು ಮಾಡಬೇಕು. ಹಂಗಾಗಿ ಅದು ಈ ಸುಳ್ಳು ಭರವಸೆಗಳು. ಯಾಕಂದರೆ ನಮ್ಮ ದಲಿತರಿಗೆ ವಿಶೇಷವಾಗಿ ಅವರಿಗೆ ಮತದಾನದ ಅರಿವು ಗೊತ್ತಿಲ್ಲ. ಆ ಅರಿವನ್ನು ನಾವು ಇನ್ನು ಮುಂದೆ ನಾವು ನೋಡಿಸ್ತೀರಿ. ಮತ್ತು ಮತದಾನವನ್ನು ಕಸಿಯುವಂಥ ಈ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅಹಿಂದ ನಾಯಕರು ಅಂತ ಹೇಳ್ತಾರೆ. ನಾವು ಇದುವರೆಗೂ ನಾವು ಸಿದ್ದರಾಮಯ್ಯ ಸಾಹೇಬ್ರು ಓಕೆ ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ದಾರೆ, ಅವ್ರ ಚಿಂತನೆ ಪರವಾಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರು ಮಾಡಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನಾದರೂ CM ಆಗಿದ್ದರೆ ಅವರು ಟ್ರಬಲ್ ಶೂಟರು ಅದು ಇದು ಹೇಳ್ತಾರೆ. ನಮ್ಗೆ ಅದು ಮುಖ್ಯ ಅಲ್ಲ, ಆದರೆ ಅವರು ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ತಮ್ಮ ಮಾಧ್ಯಮದ ಮುಖಾಂತರನೇ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಪುತ್ಥಳಿಗಳಿರ್ತಕ್ಕಂಥ ಯಾವುದಾದ್ರೂ ಒಂದು ನಾಯಕರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ನಾಯಕರು ಒಂದು ಈ ರಾಜ್ಯದಲ್ಲೇ ಒಂದು ಮುಖ್ಯಮಂತ್ರಿ ಆದರೆ ಮಾಡಿಕೊಡ್ತಾರೆ. ಇವರು ಸುಮ್ಮನೆ ಅವರು ಡೊಂಗಿ ಮಾತುಗಳು ಮಾತಾಡ್ಕೊಂಡು ಕೆಲಸ ಮಾಡಕ್ ಹೋಗಲ್ಲ ಅಣ್ಣ. ನಾವು ಸತ್ತು ಅಣ್ಣ ನೋಡೋಣ, ಈ ಒಂದು ಹೋರಾಟ ಮಾಡು ಇಲ್ಲ ಮುಡಿ, ನನ್ನ ಪ್ರಾಣವನ್ನು ಅಲ್ಲೇ ಬಿಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾವು ಮನೆಗೆ ತಲುಪುವಂಥ ಕೆಲಸ ಮಾಡಲ್ಲ. ಏನೋ ನಾವು ನೇರವಾಗಿ ಹೋಗಿ ಫ್ರೀಡಂ ಪಾರ್ಕಲ್ಲಿ ಕೂತ್ಕೊಂಡು ಅದು 1 ವಾರ ಆಗಲಿ 1 ತಿಂಗಳಾಗಲಿ ನಾವು ಎದ್ದು ಹೋಗಲ್ಲ ಮನೆಗೆ. ನಾವು ಶತಾಯಗತಾಯ ಸರ್ಕಾರ ಸುತ್ತೋಳೆ ಹೊಡಿಸ್ಬೇಕು. ಯಾಕಂದರೆ ಬರೀ ಮಾತು ಹೇಳ್ತಾ ಇದ್ದಾರಣ್ಣ. 1 ವರ್ಷ ಆಯ್ತಣ್ಣ, 1 ವರ್ಷ ಹೇಳಿ ಇದುವರೆಗೂ ಕೆಲಸ ಏನೂ ಮಾಡೋಕ್ಕೆ ಹೋಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಏನೋ ಸುಮಾರು 44,000 ಕೋಟಿಯನ್ನು ಬಹುಶಃ ಏನು ಈ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ. ಬಾಬಾ ಸಾಹೇಬ್ರ ಪುತ್ಥಳಿಗಾಗಿ ಇವರು ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ? ಆ ದುಡ್ಡನ್ನು ನೀವು ತಿನ್ನೋದಕ್ಕೆ ನಾವೇನು ಕೇಳ್ತಾ ಇದ್ದೀರಿ? ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ದುಡ್ಡು ಹಾಕಿ ನೀವು ಮಾಡ್ರಿ ಅಂತ ಹೇಳ್ತಲ್ಲ. ಇದು ಬಾಬಾ ಸಾಹೇಬರು ಎಲ್ಲ ಸಮುದಾಯದ ನಾಯಕ, ಈ ದೇಶದ ಒಂದು ಪಿತಾಮಹ. ಅವರ ಒಂದು ಪುತ್ಥಳಿ ಬಂದು ಬರೀ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡೋದು ನಾನು ವಿರೋಧ ಮಾಡ್ತೀನಿ. ಇದು ಎಲ್ಲ ಇಲಾಖೆಗಳಿಂದ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣ ಆಗಬೇಕನ್ನೋದು ನಮ್ಮ ಒತ್ತಾಯ. ನಾವು ನಮ್ಮ ಪ್ರಾಣ ಬಿಡ್ತೀರ ಹೊರತು ಈ ಹೋರಾಟ ಕೈ ಹಿಂದಕ್ಕೆ ಎತ್ತಲ್ಲ. ಇಲ್ಲ ನಮ್ಮನ್ನು ಕಳ್ಸಂಗಿದ್ರೆ ಜೈಲ್ ಕಳಿಸ್ಲಿ, ಇಲ್ಲಾಂದ್ರೆ ನಾವು ಸಾವೋ ಬದುಕು ಇವತ್ತು ನಿರ್ಧಾರ ಆಗುತ್ತೆ ನಮ್ಮ ನಡೆ. ಜೈ ಭೀಮ್.